ಇನ್ನು ದರ್ಶನ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿಕ್ಕಿದೆ. ದರ್ಶನ್ ಅರೆಸ್ಟ್ ಆದ ಒಂದು ವೇಳೆಯಲ್ಲಿ ನಡೆದಿತ್ತ ಹಾಗಾದ್ರೆ ದೊಡ್ಡ ಹೈಡ್ರಾಮಾ, ಸೇಮ್ ಟು ಸೇಮ್ ಫಿಲ್ಮಿ ಸ್ಟೈಲ್ ಅಲ್ಲಿ ನಡೆದಿತ್ತು ಹೈಡ್ರಾಮಾ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇದು ದರ್ಶನ್ ಬಂಧನದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ದರ್ಶನ್ ಅರೆಸ್ಟ್ ವೇಳೆ ಹೈಡ್ರಾಮಾ ನಡೆದಿತ್ತು ಅಂತಕ್ಕಂಥ ಮಾಹಿತಿ ಹೊರಬೀಳ್ತಾ ಇದೆ. ಫಿಲ್ಮಿ ಸ್ಟೈಲ್ ಅಲ್ಲಿ ನಡೆದಿತ್ತ ಹಾಗಾದ್ರೆ ಹೈಡ್ರಾಮಾ. ಪೊಲೀಸರ ಕಣ್ತಪ್ಪಿಸಿಕೊಳ್ಳಲು ದರ್ಶನ್ ಅವರು ಹಾಗಾದ್ರೆ ಯತ್ನಿಸಿದ್ರ, ನೇರವಾಗಿ ಕೋರ್ಟ್ಗೆ ಹೋಗಲು ದರ್ಶನ್ ಅವರು ಪ್ಲಾನ್ ನಡೆದಿತ್ತು ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಸೀದಾ ಮನೆಗೆ ಹೋಗಿದ್ದಾರೆ ದರ್ಶನ್. ಪೊಲೀಸರ ಜೊತೆಗೆ ಮಾತಿಗೆ ಧನ್ವೀರನ್ನ ಕಳಿಸಿದ್ದಾರೆ ದರ್ಶನ್. ಒಂದ್ ಕಡೆಗೆ ಮಾತಿಗೆ ಅಂದ್ರೆ ಏನು, ಸಮಾಧಾನಕರವಾಗಿ ಅವರು ಬರ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿಯಾದ ತೊಂದರೆ ಮಾಡಲ್ಲ, ಈ ರೀತಿಯಾಗಿರ್ತಕ್ಕಂಥ ಒಂದು ಸಿನಿಮ್ಯಾಟಿಕ್ ಆಗಿ ತುಂಬಾ ಡ್ರಾಮ್ಯಾಟಿಕ್ ಆಗಿರ್ತಕ್ಕಂಥ ಏನಾದರೂ ಪ್ಲಾನ್ ನಡೆದಿದೆ ಅಂತಕ್ಕಂಥ ಹಿನ್ನೆಲೆ ಇದೀಗ ಆ ಕುರಿತಾದಂಥ ಮಾಹಿತಿ ಕೂಡ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಇದು ಹೈಡ್ರಾಮಾ, ಯಾಕಂದ್ರೆ ಚಿತ್ರನಟ ಕೇವಲ ದರ್ಶನ್ ಚಿತ್ರದಲ್ಲಿ ಮಾತ್ರ ನಟನೆ ಮಾಡ್ತಾ ಇಲ್ಲ, ಈಗಿರ್ತಕ್ಕಂತಹ ತಮ್ಮ ಪ್ರಕರಣವನ್ನು ಕೂಡ ಯಾವ ರೀತಿಯಾಗಿ ಆತ ನುಣುಚಿಕೊಳ್ತಕ್ಕಂತಹ ಪ್ಲಾನ್ ಕೂಡ ನಡೆದಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ನೀನು ತಲೆ ಕೆಡಿಸ್ಕೋಬೇಡ, ನಟ ಧನ್ವೀರ್ಗೆ ಪೊಲೀಸರು ಖಡಕ್ ವಾರ್ನನ್ನು ಕೊಟ್ಟಿದ್ದಾರೆ. ದರ್ಶನ್ ಬಂಧಿಸಲು ಮನೆಗೆ ತೆರಳಿದಂತಹ ಪೊಲೀಸರು ಈ ಸಮಯದಲ್ಲಿ ಧನ್ವೀರ್ ಅಡ್ಡಗಾಲು ಹಾಕಿದಂತಹ ಒಂದು ಸಮಯ ಕೂಡ ಆಗಿರುತ್ತೆ. ಈ ವೇಳೆಗೆ ಮಾತುಕತೆ ಬಂದಂತಹ ಧನ್ವೀರ್ ಪೊಲೀಸ್ ಅಧಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೈಲ್ನಲ್ಲಿ ಹೇಳಿದ್ದಾರೆ, ಸುಮ್ಮನೆ ನೀನು ಈ ಕೇಸ್ನಲ್ಲಿ ತೂರಿಸ್ಕೋಬೇಡ, ತಲೆ ಹಾಕಬೇಡ, ಮೂಗು ತೋರಿಸ್ಬೇಡ. ಪೊಲೀಸರ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರ ವಾರ್ನಿಂಗ್ಗೆ ದರ್ಶನ್ ಕೂಡ ಒಂದು ಕಡೆ ಸುಮ್ಮನಾಗಿದ್ದಾರೆ. ಈ ಕೇಸ್ನಲ್ಲಿ ನೀನು ತಲೆ ಹಾಕಲೇಬೇಡ, ಈ ಕೇಸ್ಗೂ ನಿನಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಅವರು. ಮಾದೇಶ್, ಆವಾಗಲೇ ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಈಗ ನೋಡಿದರೆ ಸಡನ್ ಆಗಿ ಒಂದು ಕಡೆ ಸಿನಿಮ್ಯಾಟಿಕ್ ಆಗಿ ಈ ಒಂದು ಪ್ರಕರಣದಿಂದ ನಾವು ನೇರವಾಗಿ ನಾವು ಕೋರ್ಟ್ಗೆ ಬೇಡ, ನಾವು ಒಂದು ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಒಂದು ಪ್ಲಾನ್ ಹಾಕೊಂಡಿತ್ತು. ಮತ್ತೊಂದು ಕಡೆ ಇದೀಗ ದರ್ಶನ್ ಕೇಸಲ್ಲಿ ಮೂರನೇ ವ್ಯಕ್ತಿಯಾಗಿರ್ತಕ್ಕಂತಹ ಧನ್ವೀರ್ ಅವರು ಮೂಗು ತೋರಿಸ್ಕೊಂಡಿದ್ದಕ್ಕೆ ಪೊಲೀಸ್ ಅಧಿಕಾರಿಗಳು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ ಮಾದೇಶ್. ವೀರೇಶ್, ದರ್ಶನ್ ಸೇರಿ 7 ಜನ ಆರೋಪಿಗಳನ್ನ ಅವರು ಯಾವ ಸ್ಥಳದಲ್ಲಿರ್ತಾರೆ ಅಲ್ಲಿಂದಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ಪೊಲೀಸರು ಮುಂದಾಗಿರ್ತಾರೆ. ಚಿತ್ರದುರ್ಗ ಆಗಿರ್ಬೋದು, ಎಲ್ಲೆಲ್ಲಿದ್ದಾರೆ ಆರೋಪಿಗಳನ್ನು ಸಂಪರ್ಕ ಮಾಡ್ತಾರೆ. ಯಾವಾಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೋ, ತೀರ್ಪು ಕೊಡುತ್ತೋ, ಕೂಡಲೇ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ, ಬೇಲ್ ರದ್ದಾಗಿದೆ ಅಂತೇಳಿ. ಕೂಡಲೇ ಯಾವ್ಯಾವ ಆರೋಪಿಗಳು ಎಲ್ಲಿದ್ದಾರೆ ಅಂತೇಳಿ ಮಾಹಿತಿ ಪಡೆದು ಅವರ ಇದ್ದ ಸ್ಥಳಕ್ಕೇನೆ ಹೋಗಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಎಲ್ಲ ಆರೋಪಿಗಳನ್ನು ಕೂಡ ಅವ್ರವ್ರ ಮನೆಗೆ ಹೋಗಿ ಅಥವಾ ಅವ್ರು ಯಾವ ಜಾಗದಲ್ಲಿ ಇದ್ರು ಅಲ್ಲಿ ಹೋಗಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸನ ಪೊಲೀಸರು ಮಾಡಿರ್ತಾರೆ. ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಕರೆ ಮಾಡಿ, ನೀನು ಎಲ್ಲಿದ್ದೀಯಪ್ಪ, ನಿನ್ನ ಹತ್ರ ಬಂದು ಹಿಂಗೆ ಅರೆಸ್ಟ್ ಮಾಡಬೇಕಾಗಿದೆ ಅಂತೇಳಿ ಪೊಲೀಸರು ಅವರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸನೂ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ತಾನು ದೇವಸ್ಥಾನ ಒಂದಕ್ಕೆ ಹೋಗಿರ್ತೇನೆ ಸರ್, ನಾನು ಬೆಂಗಳೂರಿಗೆ ವಾಪಸ್ ಬರ್ತಿದ್ದೇನೆ, ಮನೆಗೆ ಹೋದ ತಕ್ಷಣ ನಾನೇ ನಿಮ್ಮ ಹತ್ರ ಶರಣಾಗ್ತೀನಿ ಅಂತೇಳಿ ಪೊಲೀಸರಿಗೆ ದರ್ಶನ್ ಹೇಳಿರ್ತಾರೆ. ಆ ಒಂದು ಸಂದರ್ಭದಲ್ಲೂ ಆತನಿಗೆ ಪೊಲೀಸರು ಸಮಯನೂ ಕೂಡ ಕೊಟ್ಟಿರ್ತಾರೆ. ಆದರೆ ಆ ಒಂದು ಸಂದರ್ಭದಲ್ಲೂ ಕೂಡ ದರ್ಶನ್ ಪೊಲೀಸರನ್ನು ಕಣ್ತಪ್ಪಿಸಿ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾದೋಕ್ಕೆ ಒಂದು ಪ್ಲಾನನ್ನು ಹಾಕೊಂಡಿದ್ದ ಅಂತೇಳಿ ತನಿಖೆ ಗೊತ್ತಾಗಿದೆ. ಅಂದರೆ ಒಂದು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಡ್ರಾಮ್ಯಾಟಿಕ್ ಸೀನ್ ಕೂಡ ನಡೆದಿತ್ತು ಅನ್ನೋವಂಥದ್ದು ಈಗ ಗೊತ್ತಾಗ್ತಿದೆ. ಯಾಕಂದರೆ ಆತ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಪೊಲೀಸರ ಮುಂದೆ ಕೈ ಕಟ್ಕೊಂಡು ಆತ ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗುತ್ತೆ. ಆದರೆ ಅದೆಲ್ಲದಕ್ಕೂ ಮುಂಚೆ ನಾನೇ ಹೋಗಿ ನೇರವಾಗಿ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನೋವಂಥ ಒಂದು ಪ್ಲಾನ್ನಲ್ಲಿ ಆತ ಇದ್ದ ಅನ್ನೋವಂಥದ್ದು ಗೊತ್ತಾಗುತ್ತೆ. ಹೀಗಾಗಿನೇ ಪೊಲೀಸರಿಗೆ ಹೇಳಿ ತಾನು ಇಲ್ಲಿದ್ದೀನಿ ಅಂತೇಳಿ ಆತ ಪೊಲೀಸರಿಗೆ ಹೇಳ್ತಾನೆ, ಬಂದು ಮನೆ ಹತ್ರ ಮಾತಾಡಿ ನಾನು ನಿಮಗೆ ಶರಣಾಗ್ತೀನಿ ಅಂತ ಹೇಳ್ತಾನೆ. ಆದರೆ ಪೊಲೀಸರು ಟ್ರ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಆತನ ಕಾರನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆತ ಯಾವ ಕಾರಲ್ಲಿ ಹೋಗಿದ್ದ ಆ ಕಾರಿನಲ್ಲಿ ವಾಪಸ್ ಬರೋದಿಲ್ಲ, ಬದಲಾಗಿ ಪೊಲೀಸರ ಕಣ್ತಪ್ಪಿಸಿ ನೇರವಾಗಿ ಮನೆ ಒಳಗೆ ಹೋಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಯಾವಾಗ ಪೊಲೀಸರನ್ನ ಡೈವರ್ಟ್ ಮಾಡ್ತಿದ್ದಾನೆ ದರ್ಶನ್ ಅಂತ ಗೊತ್ತಾಗುತ್ತೋ ಕೂಡಲೇ ಮನೆ ಒಳಗಡೆ ಹೋಗಿ ಡೋರನ್ನು ಲಾಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ಬಾರಿ ಧನ್ವೀರ್ನನ್ನ ಕಳಿಸ್ತಾರೆ. ಅಂದರೆ ನಾನು ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗ್ತೀನಿ ಅಂತೇಳಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂತೇಳಿ ಧನ್ವೀರನ್ನ ಕಳಿಸುವಂಥ ಕೆಲಸವನ್ನು ದರ್ಶನ್ ಮಾಡಿರ್ತಾರೆ. ಈ ವೇಳೆ ಧನ್ವೀರ್ ಪೊಲೀಸರ ಜೊತೆ ಮಾತನಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕೇಸ್ನಲ್ಲಿ ನಿಂದು ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೋಬೇಕು, ಯಾಕಂದರೆ ಈ ಕೇಸ್ ದರ್ಶನ್ ವಿರುದ್ಧ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರವಾಗಿ ನಾವು ಇಲ್ಲಿ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ, ನೀನು ಯಾಕಪ್ಪ ಇಲ್ಲಿ ಬಂದು ಮಾತಾಡೋಕೆ ಹೋಗ್ತೀಯಾ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀನೇನಾದರೂ ನಮ್ಮ ಜೊತೆ ಮಾತನಾಡಕ್ಕೆ ಬಂದರೆ ನೀನು ಕೂಡ ಕಾನೂನಿನ ಕ್ರಮವನ್ನು ಎದುರಿಸಬೇಕಾಗುತ್ತೆ ಅಂತೇಳಿ ಧನ್ವೀರ್ಗೆ ಪೊಲೀಸರು ವಾರ್ನ್ ಮಾಡ್ತಾರೆ. ಅದಾದಮೇಲೆ ಮತ್ತೆ
ದರ್ಶನ್ ತನ್ನ ಪತ್ನಿಯನ್ನ ವಿಜಯಲಕ್ಷ್ಮಿ ಅವರನ್ನ ಕಳಿಸ್ಬಿಟ್ಟು ಮಾತನಾಡೋದಕ್ಕೆ ಕೂಡ ಸೂಚನೆ ಮಾಡ್ತಾರೆ. ಆದರೆ ಅವ್ರಿಗೂ ಕೂಡ ಪೊಲೀಸರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ನಾವೇ ನೇರವಾಗಿ ಬಂದು ಅರೆಸ್ಟ್ ಮಾಡಬೇಕು, ಅದಕ್ಕಾಗಿ ನಾವು ಅವರನ್ನ ಸಂಪರ್ಕ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂಥ ಒಂದು ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಿ ಅಂತೇಳಿ ಅವ್ರಿಗೂ ಕೂಡ ಉತ್ತರವನ್ನು ಕೊಟ್ಟು 15 ನಿಮಿಷಗಳನ್ನು ನಾವು ಟೈಮ್ ಕೊಡ್ತೇವೆ, ದರ್ಶನ್ ಬಂದು ಹಾಜರಾದರೆ ಸರಿ, ಇಲ್ಲಾಂದರೆ ಮನೆಯ ಡೋರನ್ನು ನಾವು ಹೊಡೆದ್ಬಿಟ್ಟು ಒಳಗಡೆ ಬಂದು ಅವರನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಅಂತೇಳಿ 15 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟು ಪೊಲೀಸರು ವಾರ್ನ್ ಮಾಡಿರ್ತಾರೆ. ಪೊಲೀಸರ ಒಂದು ಸೀರಿಯಸ್ ವಾರ್ನ್ಗೆ ದರ್ಶನ್ ಭಯಬಿದ್ದು ನಂತರ ಬಂದು ಪೊಲೀಸರಿಗೆ ಶರಣಾಗುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಅವರನ್ನು ಠಾಣೆಗೆ ಕರೆದೊಯ್ದು ಆತನಿಗೆ ಮೆಡಿಕಲ್ ಚೆಕಪ್ ಮಾಡಿಸಿ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿರ್ತಾರೆ. ಅದಾದಮೇಲೆ ಜೈಲಿಗೆ ಬಿಡುವಂಥ ಕೆಲಸವನ್ನು ಮಾಡಿದರು. ಈ ರೀತಿಯಾಗಿ ದರ್ಶನ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಎಲ್ಲೊಂದು ಕಡೆ ಪೊಲೀಸರು ಸಂಪರ್ಕ ಮಾಡಿ ಕಮ್ಯುನಿಕೇಟ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಪೊಲೀಸರ ಕಣ್ತಪ್ಪಿಸಿ ಆತನೇ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೂ ಕೂಡ ಪ್ಲಾನ್ ಮಾಡಿ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಿದ್ದಾರೆ. ವೀರೇಶ್, ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ದರ್ಶನ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿಕ್ಕಿದೆ. ದರ್ಶನ್ ಅರೆಸ್ಟ್ ಆದ ಒಂದು ವೇಳೆಯಲ್ಲಿ ನಡೆದಿತ್ತ ಹಾಗಾದ್ರೆ ದೊಡ್ಡ ಹೈಡ್ರಾಮಾ, ಸೇಮ್ ಟು ಸೇಮ್ ಫಿಲ್ಮಿ ಸ್ಟೈಲಲ್ಲಿ ನಡೆದಿತ್ತು ಹೈಡ್ರಾಮಾ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇದು ದರ್ಶನ್ ಬಂಧನದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ದರ್ಶನ್ ಅರೆಸ್ಟ್ ವೇಳೆ ಹೈಡ್ರಾಮಾ ನಡೆದಿತ್ತು ಅಂತಕ್ಕಂಥ ಮಾಹಿತಿ ಹೊರಬೀಳ್ತಾ ಇದೆ. ಫಿಲ್ಮಿ ಸ್ಟೈಲಲ್ಲಿ ನಡೆದಿತ್ತಾ ಹಾಗಾದ್ರೆ ಹೈಡ್ರಾಮಾ? ಪೊಲೀಸರ ಕಣ್ತಪ್ಪಿಸಿಕೊಳ್ಳಲು ದರ್ಶನ್ ಅವರು ಹಾಗಾದ್ರೆ ಯತ್ನಿಸಿದ್ರ? ನೇರವಾಗಿ ಕೋರ್ಟಿಗೆ ಹೋಗಲು ದರ್ಶನ್ ಅವರು ಪ್ಲಾನ್ ನಡೆದಿತ್ತು ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಸೀದಾ ಮನೆಗೆ ಹೋಗಿದ್ದಾರೆ ದರ್ಶನ್. ಪೊಲೀಸರ ಜೊತೆಗೆ ಮಾತಿಗೆ ಧನುವರನ್ನ ಕಳಿಸಿದ್ದಾರೆ ದರ್ಶನ್. ಒಂದ್ ಕಡೆಗೆ ಮಾತಿಗೆ ಅಂದ್ರೆ ಏನು, ಸಮಾಧಾನಕರವಾಗಿ ಅವರು ಬರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿಯಾದ ತೊಂದರೆ ಮಾಡಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಿನಿಮ್ಯಾಟಿಕ್ ಆಗಿ ತುಂಬಾ ಡ್ರಾಮ್ಯಾಟಿಕ್ ಆಗಿರ್ತಕ್ಕಂಥ ಏನಾದರೂ ಪ್ಲಾನ್ ನಡೆದಿದೆ ಅಂತಕ್ಕಂಥ ಹಿನ್ನೆಲೆ ಇದೀಗ ಆ ಕುರಿತಾದಂತಹ ಮಾಹಿತಿ ಕೂಡ ಬರ್ತಾ ಇದೆ. ಎಸ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಇದು ಹೈಡ್ರಾಮಾ, ಯಾಕಂದ್ರೆ ಚಿತ್ರನಟ ಕೇವಲ ದರ್ಶನ್ ಚಿತ್ರದಲ್ಲಿ ಮಾತ್ರ ನಟನೆ ಮಾಡ್ತಾ ಇಲ್ಲ, ಈಗಿರ್ತಕ್ಕಂತಹ ತಮ್ಮ ಪ್ರಕರಣವನ್ನು ಕೂಡ ಯಾವ ರೀತಿಯಾಗಿ ಆತ ನುಣುಚಿಕೊಳ್ತಕ್ಕಂತಹ ಪ್ಲಾನ್ ಕೂಡ ನಡೆದಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ನೀನು ತಲೆ ಕೆಡಿಸ್ಕೋಬೇಡ, ನಟ ಧನ್ವೀರ್ಗೆ ಪೊಲೀಸರು ಖಡಕ್ ವಾರ್ನನ್ನು ಕೊಟ್ಟಿದ್ದಾರೆ. ದರ್ಶನ್ ಬಂಧಿಸಲು ಮನೆಗೆ ತೆರಳಿದಂತಹ ಪೊಲೀಸರು ಈ ಸಮಯದಲ್ಲಿ ಧನ್ವೀರ್ ಅಡ್ಡಗಾಲು ಹಾಕಿದಂತಹ ಒಂದು ಸಮಯ ಕೂಡ ಆಗಿರುತ್ತೆ. ಈ ವೇಳೆಗೆ ಮಾತುಕತೆ ಬಂದಂತಹ ಧನ್ವೀರ್ ಪೊಲೀಸ್ ಅಧಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೈಲ್ನಲ್ಲಿ ಹೇಳಿದ್ದಾರೆ, ಸುಮ್ಮನೆ ನೀನು ಈ ಕೇಸ್ನಲ್ಲಿ ತೂರಿಸ್ಕೋಬೇಡ, ತಲೆ ಹಾಕಬೇಡ, ಮೂಗು ತೋರಿಸ್ಬೇಡ. ಪೊಲೀಸರ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರ ವಾರ್ನಿಂಗ್ಗೆ ದರ್ಶನ್ ಕೂಡ ಒಂದು ಕಡೆ ಸುಮ್ಮನಾಗಿದ್ದಾರೆ. ಈ ಕೇಸ್ನಲ್ಲಿ ನೀನು ತಲೆ ಹಾಕಲೇಬೇಡ, ಈ ಕೇಸ್ಗೂ ನಿನಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಅವರು. ಎಸ್ ಮಾದೇಶ್, ಆವಾಗಲೇ ನೀವು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಈಗ ನೋಡಿದರೆ ಸಡನ್ ಆಗಿ ಒಂದು ಕಡೆ ಸಿನಿಮ್ಯಾಟಿಕ್ ಆಗಿ ಈ ಒಂದು ಪ್ರಕರಣದಿಂದ ನಾವು ನೇರವಾಗಿ ನಾವು ಕೋರ್ಟ್ಗೆ ಬೇಡ, ನಾವು ಒಂದು ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಒಂದು ಪ್ಲಾನ್ ಹಾಕೊಂಡಿತ್ತು. ಮತ್ತೊಂದು ಕಡೆ ಇದೀಗ ದರ್ಶನ್ ಕೇಸಲ್ಲಿ 3ನೇ ವ್ಯಕ್ತಿಯಾಗಿರ್ತಕ್ಕಂತಹ ಧನ್ವೀರ್ ಅವರು ಮೂಗು ತೋರಿಸಿಕೊಂಡಿದ್ದಕ್ಕೆ ಪೊಲೀಸ್ ಅಧಿಕಾರಿಗಳು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ ಮಾದೇಶ್. ವೀರೇಶ್, ದರ್ಶನ್ ಸೇರಿ 7 ಜನ ಆರೋಪಿಗಳನ್ನ ಅವರು ಯಾವ ಸ್ಥಳದಲ್ಲಿರ್ತಾರೆ ಅಲ್ಲಿಂದಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ಪೊಲೀಸರು ಮುಂದಾಗಿರ್ತಾರೆ. ಚಿತ್ರದುರ್ಗ ಆಗಿರ್ಬೋದು, ಎಲ್ಲೆಲ್ಲಿದ್ದಾರೆ ಆರೋಪಿಗಳನ್ನು ಸಂಪರ್ಕ ಮಾಡ್ತಾರೆ. ಯಾವಾಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೋ, ತೀರ್ಪು ಕೊಡುತ್ತೋ, ಕೂಡಲೇ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ ಬೇಲ್ ರದ್ದಾಗಿದೆ ಅಂತೇಳಿ. ಕೂಡಲೇ ಯಾವ್ಯಾವ ಆರೋಪಿಗಳು ಎಲ್ಲಿದ್ದಾರೆ ಅಂತೇಳಿ ಮಾಹಿತಿ ಪಡೆದು ಅವರ ಇದ್ದ ಸ್ಥಳಕ್ಕೇನೆ ಹೋಗಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಎಲ್ಲ ಆರೋಪಿಗಳನ್ನು ಕೂಡ ಅವ್ರವ್ರ ಮನೆಗೆ ಹೋಗಿ ಅಥವಾ ಅವ್ರು ಯಾವ ಜಾಗದಲ್ಲಿದ್ದರು ಅಲ್ಲೂ ಹೋಗಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸನ ಪೊಲೀಸರು ಮಾಡಿರ್ತಾರೆ. ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಕರೆ ಮಾಡಿ, ನೀನು ಎಲ್ಲಿದ್ದೀಯಪ್ಪ, ನಿನ್ನ ಹತ್ರ ಬಂದು ಹಿಂಗೆ ಅರೆಸ್ಟ್ ಮಾಡಬೇಕಾಗಿದೆ ಅಂತೇಳಿ ಪೊಲೀಸರು ಅವರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸನೂ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ತಾನು ದೇವಸ್ಥಾನ ಒಂದಕ್ಕೆ ಹೋಗಿರ್ತೇನೆ ಸರ್, ನಾನು ಬೆಂಗಳೂರಿಗೆ ವಾಪಸ್ ಬರ್ತಿದ್ದೇನೆ, ಮನೆಗೆ ಹೋದ ತಕ್ಷಣ ನಾನೇ ನಿಮ್ಮ ಹತ್ರ ಶರಣ ಆಗ್ತೀನಿ ಅಂತೇಳಿ ಪೊಲೀಸರಿಗೆ ದರ್ಶನ್ ಹೇಳಿರ್ತಾರೆ.
ಆ ಒಂದು ಸಂದರ್ಭದಲ್ಲೂ ಆತನಿಗೆ ಪೊಲೀಸರು ಸಮಯವನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಆ ಒಂದು ಸಂದರ್ಭದಲ್ಲೂ ಕೂಡ ದರ್ಶನ್ ಪೊಲೀಸರನ್ನ ಕಣ್ತಪ್ಪಿಸಿ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾದಕ್ಕೆ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಒಂದು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಡ್ರಾಮ್ಯಾಟಿಕ್ ಸೀನ್ ಕೂಡ ನಡೆದಿತ್ತು ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಯಾಕಂದ್ರೆ ಆತ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಪೊಲೀಸರ ಮುಂದೆ ಕೈ ಕಟ್ಕೊಂಡು ಆತ ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗುತ್ತೆ. ಆದರೆ ಅದೆಲ್ಲದಕ್ಕೂ ಮುಂಚೆ ನಾನೇ ಹೋಗಿ ನೇರವಾಗಿ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನೋಂಥ ಒಂದು ಪ್ಲಾನ್ ಅಲ್ಲಿ ಆತ ಇದ್ದ ಅನ್ನೋಂಥದ್ದು ಗೊತ್ತಾಗುತ್ತೆ. ಹೀಗಾಗಿನೇ ಪೊಲೀಸರಿಗೆ ಹೇಳಿ ತಾನು ಇಲ್ಲಿದ್ದೀನಿ ಅಂತೇಳಿ ಆತ ಪೊಲೀಸರಿಗೆ ಹೇಳ್ತಾನೆ, ಬಂದು ಮನೆ ಹತ್ರ ಮಾತಾಡಿ ನಾನು ನಿಮಗೆ ಶರಣಾಗ್ತೀನಿ ಅಂತ ಹೇಳ್ತಾನೆ. ಆದರೆ ಪೊಲೀಸರು ಟ್ರ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಆತನ ಕಾರನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆತ ಯಾವ ಕಾರಲ್ಲಿ ಹೋಗಿದ್ದ ಆ ಕಾರಿನಲ್ಲಿ ವಾಪಸ್ ಬರೋದಿಲ್ಲ, ಬದಲಾಗಿ ಪೊಲೀಸರ ಕಣ್ತಪ್ಪಿಸಿ ನೇರವಾಗಿ ಮನೆ ಒಳಗೆ ಹೋಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಯಾವಾಗ ಪೊಲೀಸರನ್ನ ಡೈವರ್ಟ್ ಮಾಡ್ತಿದ್ದಾನೆ ದರ್ಶನ್ ಅಂತ ಗೊತ್ತಾಗುತ್ತಾ ಕೂಡಲೇ ಮನೆ ಒಳಗಡೆ ಹೋಗಿ ಡೋರನ್ನು ಲಾಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ಬಾರಿ ಧನ್ವೀರ್ನನ್ನ ಕಳಿಸ್ತಾರೆ. ಅಂದರೆ ನಾನು ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗ್ತೀನಿ ಅಂತೇಳಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂತೇಳಿ ಧನ್ವೀರನ್ನ ಕಳಿಸುವಂಥ ಕೆಲಸವನ್ನ ದರ್ಶನ್ ಮಾಡಿರ್ತಾರೆ. ಈ ವೇಳೆ ಧನ್ವೀರ್ ಪೊಲೀಸರ ಜೊತೆ ಮಾತನಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕೇಸ್ನಲ್ಲಿ ನಿಂದು ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೋಬೇಕು. ಯಾಕಂದರೆ ಈ ಕೇಸ್ ದರ್ಶನ್ ವಿರುದ್ಧ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರವಾಗಿ ನಾವು ಇಲ್ಲಿ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ನೀನು ಯಾಕಪ್ಪ ಇಲ್ಲಿ ಬಂದು ಮಾತಾಡೋಕೆ ಹೋಗ್ತೀಯಾ? ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀನೇನಾದರೂ ನಮ್ಮ ಜೊತೆ ಮಾತನಾಡಕ್ಕೆ ಬಂದರೆ ನೀನು ಕೂಡ ಕಾನೂನಿನ ಕ್ರಮವನ್ನು ಎದುರಿಸಬೇಕಾಗುತ್ತೆ ಅಂತೇಳಿ ಧನ್ವೀರ್ಗೆ ಪೊಲೀಸರು ವಾರ್ನ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ದರ್ಶನ್ ತನ್ನ ಪತ್ನಿಯನ್ನ ವಿಜಯಲಕ್ಷ್ಮಿ ಅವರನ್ನ ಕಳಿಸ್ಬಿಟ್ಟು ಮಾತನಾಡೋದಕ್ಕೆ ಕೂಡ ಸೂಚನೆ ಮಾಡ್ತಾರೆ. ಆದರೆ ಅವ್ರಿಗೂ ಕೂಡ ಪೊಲೀಸರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ನಾವೇ ನೇರವಾಗಿ ಬಂದು ಅರೆಸ್ಟ್ ಮಾಡಬೇಕು, ಅದಕ್ಕಾಗಿ ನಾವು ಅವರನ್ನ ಸಂಪರ್ಕ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂಥ ಒಂದು ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಿ ಅಂತೇಳಿ ಅವ್ರಿಗೂ ಕೂಡ ಉತ್ತರವನ್ನು ಕೊಟ್ಟು 15 ನಿಮಿಷಗಳನ್ನು ನಾವು ಟೈಮ್ ಕೊಡ್ತೇವೆ, ದರ್ಶನ್ ಬಂದು ಹಾಜರಾದರೆ ಸರಿ, ಇಲ್ಲಾಂದರೆ ಮನೆಯ ಡೋರನ್ನು ನಾವು ಹೊಡೆದ್ಬಿಟ್ಟು ಒಳಗಡೆ ಬಂದು ಅವರನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಅಂತೇಳಿ 15 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟು ಪೊಲೀಸರು ವಾರ್ನ್ ಮಾಡಿರ್ತಾರೆ. ಪೊಲೀಸರ ಒಂದು ಸೀರಿಯಸ್ ವಾರ್ನ್ಗೆ ದರ್ಶನ್ ಭಯಬಿದ್ದು ನಂತರ ಬಂದು ಪೊಲೀಸರಿಗೆ ಶರಣಾಗುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಅವರನ್ನು ಠಾಣೆಗೆ ಕರೆದೊಯ್ದು ಆತನಿಗೆ ಮೆಡಿಕಲ್ ಚೆಕಪ್ ಮಾಡಿಸಿ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿರ್ತಾರೆ. ಅದಾದಮೇಲೆ ಜೈಲಿಗೆ ಬಿಡುವಂಥ ಕೆಲಸವನ್ನು ಮಾಡಿದರು. ಈ ರೀತಿಯಾಗಿ ದರ್ಶನ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಎಲ್ಲೊಂದು ಕಡೆ ಪೊಲೀಸರು ಸಂಪರ್ಕ ಮಾಡಿ ಕಮ್ಯುನಿಕೇಟ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಪೊಲೀಸರ ಕಣ್ತಪ್ಪಿಸಿ ಆತನೇ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೂ ಕೂಡ ಪ್ಲಾನ್ ಮಾಡಿ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಿದ್ದಾರೆ. ವೀರೇಶ್. ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.